ಧನುರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ವಿಶೇಷ ಅನುಕೂಲಗಳು, ಹೊಸ ಕಾರ್ಯಗಳ ಆಸಕ್ತಿ, ಅವಕಾಶಗಳು ಸಿಗ್ತಕ್ಕಂಥದ್ದು, ದೈವಾನುಕೂಲದಿಂದ ಗೆಲುವು ಸಿಗ್ತಕ್ಕಂಥದ್ದು, ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಸಾಮರಸ್ಯ. ಧನುರಾಶಿಯವರಿಗೆ ಏನು ಎಲ್ಲ ತುಂಬ ಚೆನ್ನಾಗೇ ಇದೆಯಲ್ಲ. ಈ ಬುಧನ ಸಂಚಾರ, ರವಿ ಸಂಚಾರ ನಿಮ್ಮ ಪಾಲಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಒಂದು ಸಾಧನೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ನಿರ್ಮಾಣ ಮಾಡುತ್ತೆ. ಪ್ರಯತ್ನ ಮಾಡಬೇಕು ನೀವು, ಅದಕ್ಕೆ ವಿಶೇಷ ಫಲ ಸಿಕ್ಬಿಡುತ್ತೆ. ನಿಮಗೂ ಕೂಡ ಬಡ್ತಿ ಸಿಗ್ತಕ್ಕಂಥದ್ದು, ವಿಶೇಷ ಅವಕಾಶಗಳು, ಅನುಕೂಲಗಳು ಸಿಗ್ತಕ್ಕಂಥದ್ದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಕ್ಷಮಾಗುಣ, ಕೆಲಸದಲ್ಲಿ ಏನೋ ಒಂದು ಸಮಸ್ಯೆ ಉಂಟಾಗಿ ಯಾರೋ ಏನೋ ತೊಂದರೆ ಮಾಡಿದ್ದಾರೆ ಅಂದರೆ ಆಯಿತು ಕ್ಷಮಿಸೋಣ ಅಂತಕ್ಕಂಥ ಒಂದು ಮನೋಭಾವ, ಉತ್ತಮ ಒಳ್ಳೆಯ ಮನೋಭಾವ ಅದು ಉಂಟಾಗುತ್ತೆ. ವಾರದ ಆದಿಯಲ್ಲಿ ನಿಮಗೆ ಗುರುಚಂದ್ರ ಯುತಿಯೇ ವ್ಯಾಪಾರಿಗಳಿಗೆ, ಅದರಲ್ಲೂ ಈ ವಾಟರ್ ಸೋರ್ಸಲ್ಲಿ ಕೆಲಸ ಮಾಡೋರಿಗೆ, ಸಿಹಿ ಪದಾರ್ಥದ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ, ಸ್ವೀಟ್ ಸ್ಟಾಲ್ ಅಂತೀವಲ್ಲ, ತುಂಬ ಚೆನ್ನಾಗಿದೆ, ವಿಶೇಷ ಲಾಭ ಪಡಿತೀರ. ವಾರ ಆದಿ ತುಂಬ ಚೆನ್ನಾಗಿದೆ. ಇನ್ನು ವಾರಾಂತ್ಯ ಗಮನಿಸ್ಕೊಂಡ್ರೆ ವಿದೇಶ ವಹಿವಾಟಿನ ಅನುಕೂಲಗಳು ನಿಮಗೆ ತುಂಬ ಚೆನ್ನಾಗಿರ್ತದೆ, ಆತಂಕ ಬೇಡ, ಲಾಭದಾಯಕವಾಗಿರ್ತದೆ. ವ್ಯಾಪಾರಿಗಳಿಗಂತೂ ವಿಶೇಷ ಲಾಭ, ವೃತ್ತಿಯಲ್ಲೂ ಅನುಕೂಲ ಚೆನ್ನಾಗಿದೆ. ಬುಧನ ಫಲ ನಿಮಗೆ ತುಂಬ ಪ್ರಸಿದ್ಧಿಗೆ ಬರ್ತೀರ. ಕರ್ಮಸ್ಥಾನ ಅಂತಕ್ಕಂಥದ್ದು ಅದು ನಿಮ್ಮನ್ನು ಬೆಳಕಿಗೆ ತರ್ತಕ್ಕಂಥದ್ದು. ಹೀಗಾಗಿ ನಿಮ್ಮ ಕಾರ್ಯದಿಂದ ನೀವೊಂದು ವಿಶಿಷ್ಟ ಸಾಧನೆ ಮಾಡಿ ಏನೋ ಹೆಸರು, ಐಡೆಂಟಿಟಿ ಸಿಕ್ತಪ್ಪ ನನಗೆ ಈ ಹೊತ್ತಿನಿಂದ, ಆ ರೀತಿಯ ಒಂದು ಶುಭ ಫಲವನ್ನು ಖಂಡಿತ ತಂದುಕೊಡ್ತಾನೆ, ಯೋಚನೆ ಮಾಡಬೇಡಿ. ಪರಿಹಾರಕ್ಕೆ ಏನಪ್ಪ ಧನುರಾಶಿಯವರಿಗೆ ಅಂತಂದರೆ, ಇಷ್ಟ ದೇವತಾರಾಧನೆ ಮಾಡಿ. ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ಇಷ್ಟ ದೈವ ಇರುತ್ತಲ್ಲ, ಆ ಪ್ರಾರ್ಥನೆ ಮಾಡಿದ್ರೆ ಸಾಕು. ಉಳಿದ ಹಾಗೆಲ್ಲ ತುಂಬ ಚೆನ್ನಾಗಿದೆ.